ಬೆಂಗಳೂರಿನಲ್ಲಿ ನೆಲಕ್ಕುರುಳಿದೆ ಬೃಹತ್ ರಾಮನ ಕಟೌಟ್. ನಂದಿನಿ ಲೇಔಟ್ನ ಕೃಷ್ಣಾನಂದ ನಗರದಲ್ಲಿ ನೆಲಕಚ್ಚಿದೆ. ಈ ಕಟೌಟ್ ರಾತ್ರಿ ಸುಮಾರು 12:30ರಲ್ಲಿ ನೆಲಕ್ಕೆ ಬಿದ್ದಿರುವಂಥ ಬಗ್ಗೆ ಮಾಹಿತಿ ಇದೆ. ಅದೃಷ್ಟವಶಾತ್ ರಾತ್ರಿ ವೇಳೆ ಕಟೌಟ್ ಬಿದ್ದಿದ್ದರಿಂದ ಯಾವುದೇ ಅನಾಹುತ ನಡೆದಿಲ್ಲ. ನೋಡಿ, ಅನಾಹುತ ಆಗ್ತಾ ಇತ್ತು ಬಹುಶಃ ಡೇ ಟೈಮ್ ಆಗಿದ್ರೆ, ಬಟ್ 12:30 ಆಗಿರೋದ್ರಿಂದಾಗಿ ಜನರ ಓಡಾಟ, ವಾಹನ ಸಂಚಾರ ಕೂಡ ಕಡಿಮೆ ಇರುತ್ತೆ. ಬೆಂಗಳೂರಿನಲ್ಲಿ ನೆಲಕ್ಕುರುಳಿದೆ ಬೃಹತ್ ರಾಮನ ಕಟೌಟ್. ಸಣ್ಣ ಪುಟ್ಟ ಬ್ಯಾನರ್ಗಳಾದರೆ ಅಂಥ ಅವಘಡಗಳಾಗುವುದಿಲ್ಲ, ಆದರೆ ಇದು ದೊಡ್ಡ ಬೃಹತ್ ಕಟೌಟ್ ಇದು. ಪ್ರಾಣಾಪಾಯದಿಂದ ಅಂದರೆ ಅಲ್ಲಿ ವಾಹನ ಸವಾರ ವಿರಳವಾಗಿತ್ತು, ಅವರು ಕೂಡ ಪಾರಾಗಿದ್ದಾರೆ. ನಂದಿನಿ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಇದು. 12:30ಕ್ಕೆ ನೆಲಕ್ಕೆ ಬಿದ್ದಿರಬಹುದು ಅನ್ನುವಂತಹ ಮಾಹಿತಿ ಇದಾಯಿತು. ಅದೃಷ್ಟವಶಾತ್ ಅಲ್ಲಿ ವಿರಳವಾಗಿತ್ತು ವಾಹನ ಸಂಚಾರ, ಜನರ ಓಡಾಟ, ಯಾವುದೇ ಅಪಾಯ ಆಗಿಲ್ಲ. ಸಹಜವಾಗಿ ಎಲ್ಲಾದರೂ ರಾಮನ ಕಟೌಟ್ಗಳು ಅಥವಾ ಅಲ್ಲೇನಾದರೂ ಬ್ಯಾನರ್ಗಳು ಬಿದ್ದಿದ್ರೆ ಯಾರೋ ಕಿಡಿಗೇಡಿಗಳು ಮಾಡಿದ್ದಾರೆ ಅನ್ನುವಂಥ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ. ನೋಡಿ, ನಾವು ಗಮನಿಸ್ತಾ ಇದ್ದೀವಿ, ಭಾಳ ದೊಡ್ಡ ಕಟೌಟ್ ಇದು. ನೋಡಿ, ಅಲ್ಲೆಲ್ಲ ಕಟ್ಟಿಗೆ ಹಾಕಿ ಕಬ್ಬಿಣದ ಸರಳುಗಳನ್ನು ಹಾಕಿದ್ದಾರೆ. ದೊಡ್ಡ ಕಟೌಟ್, ಈ ಸಿನಿಮಾ ಸ್ಟಾರ್ಗಳು ಹಾಕ್ತಾರಲ್ಲ ಅಂಥ ಕಟೌಟ್ ಇದು. ನಾರ್ಮಲ್ ಆಗಿರುವಂಥ ಬ್ಯಾನರ್ ಅಂತೂ ಅಲ್ವೇ ಅಲ್ಲ. ನೋಡಿ, ನಡು ರೋಡಲ್ಲಿ ಬಿದ್ದಿದೆ. ನಡು ರೋಡಲ್ಲಿ ಜಾಸ್ತಿ ಉದ್ದ ಇದೆ. ಹಾಗಾಗಿನೇ ಯಾವುದೇ ರೀತಿಯಾದಂಥ ಅನಾಹುತಗಳು ತಪ್ಪಿಲ್ಲ. ಇದಕ್ಕೆ ಯಾರು ಕಾರಣ? ಹಾಗಾದರೆ ಏನಾದರೂ ಆಗಿದ್ರೆ ಯಾರು ಜವಾಬ್ದಾರಿ ಹೊರ್ತಿದ್ರಿ? BBMP ಅಧಿಕಾರಿಗಳು ನೀವು ಪರ್ಮಿಷನ್ನ ಎಲ್ಲಿ ಕೊಡಬೇಕು ಅನ್ನೋದು ಗೊತ್ತಾಗೋದಿಲ್ವಾ? ಓಕೆ, ಪರ್ಮಿಷನ್ ಕೊಟ್ರಿ, ಕಾನೂನುಬದ್ಧವಾಗಿಯೇ ಅವರು ಅಲ್ಲಿ ಕಟೌಟನ್ನು ಹಾಕಿದ್ದಾರೆ, ಓಕೆ. ಏನಾದರೂ ಆಗಿದ್ದರೆ ಡೇ ಟೈಮಲ್ಲಿ ಆಯ್ತಪ್ಪ, ತಲೆ ಹೊಡಿತು 4-5 ಜನದ್ದು, ಯಾವುದೋ ಮಗು ಮೇಲೆ ಬಿತ್ತು, ವಾಹನ ಸವಾರ ಮೇಲೆ ಬಿತ್ತು, ಯಾರು ಬರ್ತಾ ಇದ್ರಿ? ಅಲ್ಲಿ ಯಾರಿದ್ದಾರೋ ಅವ್ರನ್ನ ಹೊಣೆ ಮಾಡಿ. ಈಗ ಅಲ್ಲಿ ಸಂಘಟನೆ ಇದೆಯೋ ಅಥವಾ ಅಲ್ಲಿ ಪಕ್ಷದವ್ರು ಇದ್ದಾರೋ ಅಥವಾ ಅಲ್ಲಿ ಸ್ಥಳೀಯರಿದ್ದಾರೋ, ಸಾಮಾನ್ಯ ಸಣ್ಣದಲ್ಲ ಅದು. ಬಿದ್ದಿದ್ರೆ ತಲೆನೇ ಒಡೆದೋಗೋದು, ಚೂರಾಗ್ಬಿಡ್ತಿತ್ತು. ಅದು ನಡು ರೋಡಲ್ಲಿ. ಅಲ್ಲಿ ಸರಿಯಾಗಿ ಫಿಟ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಅವರು. ಈಗ ಅದು 12:30ಕ್ಕೆ ಬಿದ್ದಿರೋದ್ರಿಂದಾಗಿ ಇಲ್ಲ ಅದನ್ನು ಯಾರೋ ಕೆಡವಿದ್ದಾರೆ, ಕಿಡಿಗೇಡಿಗಳು ಅನ್ನೋದು ಮತ್ತೆ ಬರ್ತದೆ, ಅದು ಆಯಾಮ ಪಡೆದುಕೊಳ್ಳುತ್ತೆ. ಹಾಗಾಗಿ ಆ ರೀತಿಯಾಗಿದ್ದರೆ CCTVಗಳು ಇರ್ತವೆ, ಅದನ್ನು ಪರಿಶೀಲನೆ ಮಾಡಿ. ಬಟ್ ಇಲ್ಲಿ ಅದನ್ನು ಯಾವ ರೀತಿಯಾಗಿ ಜೋಡಿಸಲಾಗಿತ್ತು, ಬಟ್ ಇದು ನಿಜಕ್ಕೂ ದೊಡ್ಡ ಅನಾಹುತ ತಪ್ಪಿದಂತಾಗಿದೆ. ನೋಡಿ, ಜನ ಇಲ್ಲಿ ಯಾವ ರೀತಿ ನೆರೆದಿದ್ದಾರೆ ಅಂಥೇಳಿ ಆತಂಕದಲ್ಲಿ. ಖಂಡಿತವಾಗ್ಲೂ ಇದೇನಾದರೂ ಡೇ ಆಗಿದ್ದರೆ ಅನಾಹುತ ಆಗ್ತಿತ್ತು. ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ. ಸಂತೋಷ್, ಗಮನಿಸ್ತಾ ಇದ್ದೀವಿ, ನಡು ರೋಡಲ್ಲಿ ಬಿದ್ದಿದೆ, ಕಟೌಟ್ ದೊಡ್ಡದಾಗಿದೆ, ಡೇ ಟೈಮ್ ಆಗಿದ್ರೆ ಅನಾಹುತ ಖಂಡಿತವಾಗ್ಲೂ ಆಗ್ತಾ ಇತ್ತು. ಈಗ ಯಾರು ನಿರ್ಲಕ್ಷ್ಯ ಅಂತ ಹೇಳ್ಬೋದು ಈಗ ಇದನ್ನ? ತಡರಾತ್ರಿ ಈ ಒಂದು ಘಟನೆ ನಡೆದಿರುವಂತದ್ದು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಸಂಬಂಧಪಟ್ಟ ಹಾಗೆ 40 ಅಡಿ ಕಟ್ಕಟ್ಟನ್ನ ಹಾಕಿದ್ರು. ಸೊ ಇದು ನಿನ್ನೆ ತಡರಾತ್ರಿ ಏಕಾಏಕಿಯಾಗಿ ನೆಲಕ್ಕುರುಳಿರುವಂತದ್ದು. ಇದರ ಹಿಂದೆ ಯಾರಾದ್ರೂ ಕೈವಾಡ ಇದೆ, ಇಲ್ಲ ಗಾಳಿಯಿಂದ, ಇಲ್ಲ ಕಟ್ಟುವಾಗ ಕಟೌಟ್ ನ ಸರಿಯಾದ ರೀತಿಯಲ್ಲಿ ಬಂದೋಬಸ್ತ್ ಮಾಡಿ ಕಟ್ಟದ ಹಿನ್ನೆಲೆಯಲ್ಲಿ ಬಿದ್ದಿದೆ ಅನ್ನೋದ್ರ ಬಗ್ಗೆ ಪೊಲೀಸರು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಸೊ ಅದೃಷ್ಟವಶಾತ್ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಿಲ್ಲ. ಅದು ರಾತ್ರಿ ವೇಳೆ ಆಗಿರೋದ್ರಿಂದ ಯಾವುದೇ ಆಗ್ಲಿ ಪ್ರಾಣಾಪಾಯಗಳು ಇಂತಹ ಘಟನೆಗಳು ನಡೆದಿಲ್ಲ. ಅದೇ ಹಗಲಿನ ವೇಳೆ ಡೇ ಅಲ್ಲಿ ಏನಾದ್ರೂ ಘಟನೆ ಆಗಿದ್ರೆ ಸಾಕಷ್ಟು ಜನಕ್ಕೆ ಗಂಭೀರ ಗಾಯಗಳಾಗುವ ಸಾಧ್ಯತೆಗಳಿತ್ತು, ಪ್ರಾಣಹಾನಿ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿತ್ತು. ರಾತ್ರಿ ವೇಳೆ ಸ್ವಲ್ಪ ಓಡಾಟದ ಜನಸಂಖ್ಯೆ ದಟ್ಟಣೆ ಕಡಿಮೆ ಇರೋ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಂತಹ ಅಹಿತಕರ ಘಟನೆಗಳು ನಡೆದಿಲ್ಲ. ಆದ್ರೂ ಕೂಡ ಪೊಲೀಸರು ಘಟನೆಗೆ ಸಂಬಂಧಪಟ್ಟಾಗ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂತದ್ದು ಮತ್ತು CC ಕ್ಯಾಮೆರಾ ದೃಶ್ಯಾವಳಿಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂತದ್ದು. ಇದರ ಜೊತೆಗೆ ಕಟೌಟ್ ಅನ್ನ ಕಟ್ಟಿದವಂತವ್ರು ಯಾರು, ಸಂಘಟನೆಯವರು, ಇಲ್ಲ ಸ್ಥಳೀಯರ, ಯಾರಾದ್ರೂ ಒಬ್ಬ ವ್ಯಕ್ತಿನ, ಇಲ್ಲ ರಾಜಕೀಯ ಮುಖಂಡರುಗಳು ಯಾರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಯಾಕಂದ್ರೆ ಈಗಾಗಲೇ ಅಯೋಧ್ಯೆ ರಾಮಲಲ್ಲಾ ಪ್ರತಿಷ್ಠಾಪನೆ ಮುಗಿದ ನಂತರ ಅದನ್ನ BBMP ಅವರು ತೆರವು ಮಾಡಿಸ್ಬೇಕಾಗಿತ್ತು. ಸೊ ಅವರು ಕೂಡ ಮಾಡಿಲ್ಲ. ಈ ಎರಡು ಆಯಾಮಗಳಲ್ಲೂ ಕೂಡ ಒಂದು ತನಿಖೆಯನ್ನು ನಡೆಸ್ತಾ ಇರುವಂತದ್ದು ಪ್ರಭು. ಅಂದರೆ ಸಂತೋಷ್, ಈಗ ಸಾಕಷ್ಟು ನಾವು ಗಮನಿಸಿದ್ದೇವೆ, ನಗರದ ಹೃದಯ ಭಾಗ, ಸರ್ಕಲ್ಗಳು, ಯಾವುದೊಂದು ಸಿಗ್ನಲ್ಗಳು, ಬಟ್ ಜನಗಳ ಓಡಾಟ, ಜನಸಂಚಾರ ಇರುವಂತಹ ಪ್ರದೇಶ, ಅಂದರೆ ಕಣ್ಣಿಟ್ಟಿರಬೇಕು ಅಂತ ಹೇಳಿ ಒಂದು ಖಂಡಿತವಾಗಿಯೂ ಪ್ರಭು. ಯಾಕಂತ ಹೇಳಿದ್ರೆ ಇಂತಹ ಏನು ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ದೇಶವೇ ವಿಶ್ವದಾದ್ಯಂತ ಇರುವಂತಹ ಹಿಂದೂಗಳು ಸಾಕಷ್ಟು ತಮ್ಮ ಕನಸೇನಿತ್ತು ಅದನ್ನ ನನಸಾಗಿದೆ ಅನ್ನೋ ಖುಷಿಯಲ್ಲಿದ್ರು. ಅಂತಹ ಸಂದರ್ಭದಲ್ಲಿ ಇಂತಹ ಅಹಿತಕರ ಘಟನೆಗಳು ನಡೆಯಬಾರದಂತ ಈಗಾಗಲೇ ಪೊಲೀಸರು ಕೂಡ ಕಟ್ಟೆಚ್ಚರಗಳನ್ನ ನೀಡಿದ್ರು. ಅದರ ಜೊತೆಗೆ ಸಂಬಂಧಪಟ್ಟ ಇತರ ಇಲಾಖೆಗಳು ಕೂಡ ಇದ್ರ ಬಗ್ಗೆ ಸಂಬಂಧಪಟ್ಟ ಹಾಗೆ ಕಟ್ಟೆಚ್ಚರಗಳನ್ನ ವಹಿಸ್ಕೊಂಡಿದ್ರು. ಆದ್ರೂ ಕೂಡ ಇಂತಹ ದೊಡ್ಡ ಕಟೌಟ್ಗಳನ್ನ ಹಾಕಿದ್ರೆ ಯಾರು ಹಾಕ್ತಾರೆ ಅದಕ್ಕೆ ಅವರೇ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅಂತಾನು ಇಲಾಖೆಗಳು ಒಂದು ಸೂಚನೆಗಳನ್ನ ನೀಡಿದ್ರು.
ಸೊ ಅದರಂತೆ ಈಗಾಗಲೇ ಕಟೌಟ್ ಕಟ್ಟಿದಂತವ್ರು ಯಾರು, ಯಾವ್ದಾದ್ರು ಸಂಘಟನೆಯ, ಹಿಂದೂ ಪರ ಸಂಘಟನೆಯ, ಇಲ್ಲ ರಾಜಕೀಯ ಮುಖಂಡರುಗಳ, ಈ ರೀತಿಯಾಗಿ ಪರಿಶೀಲನೆ ನಡೆಸ್ತಾರೆ. ಒಂದು ವೇಳೆ ಇದು ನಿನ್ನೆ ತಡರಾತ್ರಿ ಆಗಿದೆ ಘಟನೆ, ಸೊ ಹೀಗಾಗಿ ಯಾವುದೇ ರೀತಿಯ ಅಹಿತಕ ಘಟನೆಗಳು ನಡೀಲಿಲ್ಲ. ಅದೇ ಡೇ ಟೈಮ್ ಅಲ್ಲಿ ಆಗಿದ್ರೆ ಏನು ಅಲ್ಲಿ ಪಾದಚಾರಿಗಳಿರ್ತಾರೆ, ಮಕ್ಕಳು ಶಾಲೆಗೆ ಹೋಗ್ತಾ ಇರ್ತಾರೆ, ಓಡಾಟ ಮಾಡುವಂತ ವಾಹನಗಳು, ದ್ವಿಚಕ್ರ ವಾಹನಗಳು ಹೋಗ್ತಾ ಇರ್ತವೆ. ಸೊ ಇಂತಹ ಸಂದರ್ಭದಲ್ಲಿ ಬಿದ್ದಿದ್ರೆ ಭಾರಿ ಪ್ರಮಾಣದ, ದೊಡ್ಡ ಪ್ರಮಾಣದಲ್ಲಿ ಒಂದು ಅಹಿತಕರ ಘಟನೆ ಆಗ್ತಾ ಇತ್ತು. ನಾನು ಹೇಳಿದಾಗೆ ಪ್ರಾಣಾಪಾಯಗಳು ಆಗುವಂತ ಸಾಧ್ಯತೆಗಳಿಗೂ ಕೂಡ ಇತ್ತು. ಸೊ ಹೀಗಾಗಿ ಇದರ ನಿರ್ಲಕ್ಷ್ಯಕ್ಕೆ ಯಾರು ಕಾರಣ ಅನ್ನೋದ್ರ ಬಗ್ಗೆ ಪ್ರಕರಣ ದಾಖಲಿಕೊಂಡು ಪೊಲೀಸರಿಗೆ ತನಿಖೆಯನ್ನು ಮುಂದುವರಿಸಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.